ದೇಶದ ಅರ್ಥವ್ಯವಸ್ಥೆಗೆ ಹೊಸ ದಿಕ್ಕು ತೋರಿಸಿದ ಮಹಾನಾಯಕ ಮನಮೋಹನ್ ಸಿಂಗ್ ರವರಿಗೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ಲಕ್ಷ್ಮೇಶ್ವರ ತಾಲೂಕಿನ ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ನಾಗರಾಜ್ ಮಡಿವಾಳ್ ರವರು ರಾಮಗಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ತಾಯಂದಿರು ಸೇರಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ರಾಮಣ್ಣ ಜಿಡಿಮನಿ, ಫಕೀರಣ್ಣ ಕಾಳೆ, ಮಲ್ಲಪ್ಪ ತೆಂಬದಮನಿ, ದಿವಾನ್ ಸಾಬ್ ತೆಗ್ಗಿನಮನಿ, ಕಲ್ಲಪ್ಪ ಧರ್ಮಂತರ್, ರಾಜಾ ಸಾಬ್ ಅಣ್ಣಿಗೇರಿ, ಧವಲ್ ಸಾಬ್ ಮಂಜಲಾಪುರ್, ಹಸನ್ ಸಾಬ್ ಹಳಿಯಾಳ್, ಮಾಬು ಸಾಬ್ ಬೆಳಗಲಿ, ಮುದುಕಪ್ಪ ಜಿಡಿಮನಿ, ಈರಮ್ಮ ಮಡಿವಾಳರ್, ಹನುಮಮ್ಮ ಹುಣಸಿ ಮರದ್, ಹನುಮಮ್ಮ ಜೋಗಿ, ಗಂಗಮ್ಮ ಎರಗೊಪ್ಪಿ, ಶಾಂತಮ್ಮ ಕಾಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಕಷ್ಟು ಸರ್ಕಾರದ ಕಾರ್ಯಕ್ರಮ ಸಾಕಷ್ಟು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಭಾಷೆಯನ್ನು ಮಾಡ್ತಿದ್ದೀವಿ ಅಂತಂದ್ರೆ ಅವರ ತಾಯಿ ಹೆಸರುಗಳಿಗೆ ನಾವು ಮಾಡ್ತಾ ಇದ್ದೀವಿ. ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಅಂತ ಕೆಲಸ ಏನು ನಿರ್ಮಾಣ ಆಯಿತು, ಆ ಕೆಲಸವನ್ನು ಬಡವರಿಗೆ ಕೂಲಿಗೆ ಕಾಲಾಗಲಿ ಅನ್ನೋದಾಗಲಿ, ಬಡವರಿಗೆ ಕೆಲಸ ಕೊಡುವಂಥ ಕೆಲಸ ಮಹಿಳೆಯರಿಗೆ ಮುಟ್ಟಬೇಕು, ಗ್ರಾಮ ಪಂಚಾಯತಿನ ಕೆಲಸವನ್ನು ಮಾಡಬೇಕಂತೇಳಿ ಸರ್ಕಾರ ಮಟ್ಟದಲ್ಲಿ ಕೆಲಸವನ್ನು ಮಾಡತಕ್ಕಂಥ ಪುಣ್ಯಾತ್ಮ ನಮ್ಮನ್ನು ನಿಮ್ಮನ್ನು ಅಲ್ಲಿ ಅಗಿಲಿ ಇವತ್ತ ಒಂದೇ 10 ನಿಮಿಷ ಮೌನಾಚರಣೆ ಮಾಡ್ಬೇಕಂತ ಕೇಳ್ಬೋದು.